ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸೂತ್ರ. ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ IPL 2025. ಸೊ ಈ ಒಂದು ಸೀಸನ್ ಅಲ್ಲಿ ನಮ್ಮ RCB ತಂಡ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ, ನಮ್ಮ RCB ತಂಡದಲ್ಲಿರುವಂತಹ ಪ್ರತಿಯೊಬ್ಬ ಪ್ಲೇಯರ್ ನ ಡೀಟೇಲ್ಸ್, ಹಾಗೇನೆ ನಮ್ಮ ತಂಡ ಈ ರೀತಿ ಕಪ್ ಗೆಲ್ಲಿಕ್ಕೆ, ಪ್ಲೇ ಆಫ್ ಗೆ ಹೋಗ್ಲಿಕ್ಕೆ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ, ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತಂಡ ಯಾವ ರ್ಯಾಂಕಿಂಗ್ ನಲ್ಲಿ ನಿಂತ್ಕೊಳ್ಳುತ್ತೆ, ಹಾಗೇನೆ ನಮ್ಮ RCB ತಂಡವನ್ನ ನೋಡಿ ಈ ಸಲ ಬೇರೆ ತಂಡಗಳ ಮ್ಯಾನೇಜ್ಮೆಂಟ್ ಹೆದರ್ತಿರೋದು ಯಾಕೆ, ಸೊ ಅಷ್ಟು ಸ್ಟ್ರಾಂಗ್ ಆಗಿದ್ಯಾ ನಮ್ಮ ತಂಡ, ಪ್ರತಿಯೊಂದು ಚಿಕ್ಕ ಡೀಟೇಲ್ಸ್ ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ತಂಡದ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಚಾನಲ್ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಕೂಡ ಟಾಪಿಕ್ ಹೋಗೋಣ. ಮೊದಲನೇದಾಗಿ ಲಾಸ್ಟ್ ಸೀಸನ್ ನಮ್ಮ ಪ್ಲೇಯರ್ಸ್ ಗಳು ಟೀಮ್ ಯಾವ ರೀತಿ ಇತ್ತು ಅಂತ, ಟೀಮ್ ಏನಿದೆ ಅದಕ್ಕಿಂತ 100 ಪಟ್ಟು ಸ್ಟ್ರಾಂಗ್ ಆಗಿರುವಂತ ಟೀಮ್ ಈ ಸಲ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ಆ ಟೀಮ್ ನ ಇಟ್ಕೊಂಡು ನಾವು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಈ ಸಲ ಪ್ಲೇ ಆಫ್ ಹಾಗೇನೆ ಚಾಂಪಿಯನ್ಶಿಪ್ ಮಿಸ್ ಮಾಡ್ಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಸೊ ಹಾಗಾಗಿ ನಮ್ಮ ತಂಡದ ಅನಾಲಿಸಿಸ್ ಅನ್ನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಮೊದಲನೇದಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳು ಯಾರೆಲ್ಲ ಇದಾರೆ ಅಂತ ಹೇಳಿ ನೋಡೋದಾದ್ರೆ, ಓಪನಿಂಗ್ ನ ಯಾರು ಶುರು ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲನೇ ನೇಮ್ ಬಂದ್ಬಿಟ್ಟು ಫಿಲ್ ಸಾಲ್ಟ್, ನೆಕ್ಸ್ಟ್ ವಿರಾಟ್ ಕೊಹ್ಲಿ. ಸೊ ಮೊದಲನೇ ಆಪ್ಷನ್ ಏನಿದೆ ಅದು ಡೆಫಿನೆಟ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರು, ಅದರ ಜೊತೆಗೆ ಸಾಲ್ಟ್ ಅವರು ಓಪನಿಂಗ್ ಅನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಇರುವಂತದ್ದು ನಮ್ಮ ಮಿಡಲ್ ಆರ್ಡರ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಮಿಡಲ್ ಆರ್ಡರ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಲಾಸ್ಟ್ ಸೀಸನ್ ನ ಓಪನಿಂಗ್ ನ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿ ಏನಿದ್ರು ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿರ್ಲಿಲ್ಲ. ಸೊ ಹಾಗಾಗಿ ಈ ಸಲದ ಓಪನಿಂಗ್ ಏನಿದೆ ಅದು ಮಚ್ ಬೆಟರ್ ಆಗಿದೆ. ಸೊ ಬನ್ನಿ ಮಿಡಲ್ ಆರ್ಡರ್ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ಕೊಬರೋಣ. ಸೊ ಲಾಸ್ಟ್ ಸೀಸನ್ ಕಿಂತ ಮಿಡಲ್ ಆರ್ಡರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಇದೆ, ಶಫಲ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಲಾಸ್ಟ್ ಸೀಸನ್ ಏನಿತ್ತು ಪರ್ಟಿಕ್ಯುಲರ್ ಪ್ಲೇಯರ್ ನ ಇಟ್ಕೊಂಡು ನಾವು ಮ್ಯಾಚ್ ಅನ್ನ ಪ್ಲೇ ಮಾಡ್ಬೇಕಾಗಿತ್ತು. ಬಟ್ ಈ ಸಲ ಆ ಒಂದು ರಜತ್ ಪಡಿದಾರ್ ಜೊತೆಗಿನ ಜತೀಶ್ ಶರ್ಮಾ ಹಾಗೇನೆ ಲಿವಿಂಗ್ ಸ್ಟೋನ್ ಅವರು ನಮ್ಗೆ ಮಿಡಲ್ ಆರ್ಡರ್ ಪ್ಲೇಯರ್ಸ್ ಗಳಾಗಿ ನೋಡ್ಲಿಕ್ಕೆ ಸಿಗ್ತಾರೆ. ಇದರಲ್ಲಿ ಲಿವಿಂಗ್ ಸ್ಟೋನ್ ಅವರು 5 ಅಲ್ಲೂ ಕೂಡ ಆಡ್ಬೋದು ಅಥವಾ 3 ನಲ್ಲೂ ಕೂಡ ಎಂಟ್ರಿಯನ್ನ ಕೊಡಬಹುದು. ಸೊ ಕೀಪರ್ ಆಗಿ ಕೂಡ ಅವರು ಮೈನ್ ರೋಲ್ ಅನ್ನ ನಿಭಾಯಿಸಬಹುದು. ಸೊ ಹಾಗಾಗಿ ನಮ್ಮ ತಂಡದಲ್ಲಿ ಈ ಸಲ ಫ್ಲೆಕ್ಸಿಬಿಲಿಟಿ ಇದೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಸೀಸನ್ ಅಲ್ಲಿ ನಮ್ಗೆ ಕೈ ಕೊಟ್ಟಂತ ಮೈನ್ ಪಾರ್ಟ್ ಏನಿದೆ ಅದು ಲೋವರ್ ಆರ್ಡರ್. ಸೊ ಲೋವರ್ ಆರ್ಡರ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಕೇಳಿದ್ರೆ ಲಾಸ್ಟ್ ಸೀಸನ್ ಗ್ರೀನ್ ಮತ್ತೆ ಮ್ಯಾಕ್ಸಿ ಇಬ್ರು ಕೂಡ ಕೈ ಕೊಟ್ಟಿದ್ರು. ಸೊ ಹಾಗಾಗಿ ಅಂತ ಒಳ್ಳೆ ಫ್ಯಾನ್ಸ್ ಗಳಿಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ಮ ಟೀಮ್ ಕೂಡ ಒಳ್ಳೆ ರೀತಿಯಾಗಿ ಇರಲಿಲ್ಲ. ಸೊ ಆ ಒಂದು ತಪ್ಪನ್ನ ಈ ಸಲ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೃಣಾಲ್ ಪಾಂಡ್ಯ ಮತ್ತೆ ಟಿಮ್ ಡೇವಿಡ್ ಇರ್ತಾರೆ. ಸೊ ಹಾಗಾಗಿ ಸೊ ಈ ಒಂದು ಟೆನ್ಷನ್ ಏನಿದೆ ಅದನ್ನ ಇವರು ಡೆಫಿನೆಟ್ ಆಗಿ ಕಮ್ಮಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ರೀಸೆಂಟ್ ಫಾರ್ಮ್ ಏನಿದೆ ಒಬ್ಬ ಪ್ಲೇಯರ್ದು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಬ್ರು ಪ್ಲೇಯರ್ಸ್ ಗಳು ಕೂಡ ತುಂಬಾನೇ ಪರ್ಫಾರ್ಮೆನ್ಸ್ ಒಳ್ಳೆದಾಗಿ ನಡೆದಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಯಾವುದೇ ಅವಶ್ಯಕತೆ ಅಲ್ಲಿ ಲಿಟ್ರಲಿ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಅದಿಷ್ಟು ಬ್ಯಾಟಿಂಗ್ ಕುರಿತಾದಂತ ಮಾಹಿತಿ ಆಗಿದ್ರೆ, ನೆಕ್ಸ್ಟ್ ಬೌಲಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸೋಣ. ಬನ್ನಿ ಬೌಲರ್ಸ್ ಗಳಲ್ಲಿ ನಮ್ಮ ತಂಡ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಮೊದಲನೇ ಆಪ್ಷನ್ ಯಾರು ಅಂತ ನೋಡಿದ್ರೆ ಅದು ನಾನದರ್ದನ್ ಹಜಲ್ವುಡ್ ಅವರು. ಸೊ ಇವ್ರನ್ನ ಅದಕ್ಕೋಸ್ಕರನೇ ನಮ್ಮ ತಂಡದಲ್ಲಿ ಈ ಸಲ ಇಟ್ಕೊಂಡಿದೀವಿ. ಸೊ ಹಜಲ್ವುಡ್ ಅವರು ತುಂಬಾನೇ ಒಳ್ಳೆ ಬ್ಯಾಲೆನ್ಸ್ ಆಗಿರುವಂತ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಈ ಸಲ ನಮ್ಮ ತಂಡಕ್ಕೆ ನೀಡ್ತಾರೆ ಅಂತ ನಾವು ಕೂಡ ಅನ್ಕೋಬಹುದು. ಅವ್ರದ್ದು ಇಂಜುರಿ ಇದೆ, ನಾನು ನಮ್ಗೆ ನಾಳೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಅಪ್ಡೇಟ್ಸ್ ಗಳಿದೆ, ಇಂಜುರಿಯಿಂದ ರಿಕವರಿ ಆಗಿದಾರ, ಏನ್ ಕತೆ ಅಂತ ಹೇಳಿ. ಸೊ ಅದನ್ನ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ. ಹಾಗೇನೆ ಅದರ ಜೊತೆಗೆ ಯಶ್ ದಯಾಲ್ ಹಾಗೇನೆ ಭುವಿ. ಸೊ ಇವರು ಓವರ್ ಆಲ್ ಆಗಿ ನಮ್ಮ ಏನೋದು RCB ತಂಡದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ ಈ ಸಲ ಅನ್ನುವಂತ ಎಲ್ಲ ಹೋಪ್ ನಮ್ಗಂತೂ ಇದೆ. ಸೊ ಇದಿಷ್ಟು ನಮ್ಮ ಅನಿಸಿಕೆಯ ಪ್ರಕಾರ ಇರುವಂತಹ ಸ್ಟ್ರಾಂಗ್ ಪ್ಲೇಯಿಂಗ್ 11. ಹಾಗೇನೆ RCB ತಂಡದ ಕಂಪ್ಯಾರಿಸನ್ ವಿಡಿಯೋ ಏನಿದೆ, ಸೊ ಇದು ಅನಾಲಿಸಿಸ್ ವಿಡಿಯೋ. ನೆಕ್ಸ್ಟ್ ನಿಮ್ಗೆ ಬೇರೆ ತಂಡಗಳ ವಿರುದ್ಧ ಕಂಪ್ಯಾರಿಸನ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ಚಿಕ್ಕ ಕಮೆಂಟ್ ನ ಮೂಲಕ ತಿಳಿಸ್ಕೊಡ್ಬೋದು. ಸೊ ನಾವು ಡೆಫಿನೆಟ್ ಆಗಿ ಪ್ರತಿಯೊಂದು ಟೀಮ್ ನ ಪ್ಲೇಯರ್ಸ್ ಗಳ ಜೊತೆಗೆ RCB ತಂಡದ ಪ್ಲೇಯರ್ಸ್ ಗಳನ್ನ ಕಂಪೇರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಓವರ್ ಆಗಿ ಭುವಿ ಅವರಾಗಿರ್ಬೋದು, ಹಸಲ್ವುಡ್ ಆಗಿರ್ಬೋದು, ಸೊ ನಮ್ಮ ತಂಡವನ್ನ ಆದಷ್ಟು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ತಾರೆ. ಸೊ ಡೆಫಿನೆಟ್ ಆಗಿ ನಾವು ಪ್ಲೇ ಆಫ್ ಮತ್ತು ಎಂಟ್ರಿ ಕೊಡ್ತೇವೆ. ಸೊ ನೀವು RCB ಅಭಿಮಾನಿ ಆಗಿದ್ರೆ ಅಲ್ಲ, ವಿಡಿಯೋದಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ಬೋದು. ಸೊ ಓವರ್ ಆಲ್ ಆಗಿ RCB ಕುರಿತಾದಂತ ಅಪ್ಡೇಟ್ ಇದು. ನೀವು ಕೂಡ
ಇಷ್ಟ ಆಯ್ತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಸೈನಿಂಗ್ ಆಫ್. ಬಾಯ್.